ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಸ್ಬೆಂಡು ಮಾತಾಡ್ಸ್ಬೇಡ್ರಿ ನನ್ನ. ಯಾಕೆ ಹಸ್ಬೆಂಡು? ನಾನೇನ್ ತಪ್ಪು ಮಾಡ್ದೆ? ಮತ್ತಿನ್ನೇನು, ಅದೇನೋ ಹೊಲ್ದಿರೋ ಬ್ಲೌಸ್ನ ಹಿಂಗೆ ಹೋಗಿ ಹಂಗೆ ಕೊಟ್ಟು ಬರ್ತೀನಿ ಅಂತ ಬೆಳಗ್ಗೆ ಹೋದ್ರು, ಇವಾಗ ಬರ್ತಿದ್ರಲ್ಲ, ಇಷ್ಟನ್ನ ಅಚ್ಚು ಮದುವೆ ಬಗ್ಗೆ ತಲೆ ಕೆಡ್ಸ್ಕೊಂಡಿರೋದು ನೀವು. ನಾನು ಬ್ಲೌಸ್ ಕೊಡಕ್ ಹೋಗಿರ್ಲಿಲ್ಲ. ಮತ್ತೆ ನನಗೆ ಸುಳ್ಳೇಳಿ ಬೇರೆ ಕಡೆ ಹೋಗಿದ್ರಾ ನೀವು? ಹೌದು ಹಸ್ಬೆಂಡು, ಆದ್ರೆ ನಾನು ಎಲ್ಲಿ ಹೋಗಿದ್ದೆ ಅಂತ ನಿಮ್ಗೆ ಗೊತ್ತಾದ್ರೆ ನೀವು ಶಾಕ್ ಆಗ್ತೀರಾ. ಎಲ್ಲೋಗಿದ್ರಿ? ನಾನು ರೋಹಿತ್ ಅವ್ರನ್ನ ನೋಡಕ್ ಹೋಗಿದ್ದೆ. ರೋಹಿತ್ ಅವ್ರನ್ನ? ಏಕೆ? ರೋಹಿತ್ ಅವ್ರನ್ನ ಭೇಟಿ ಮಾಡಿ ಅಕ್ಕನ ಮದುವೆ ಆಗ್ಬಿಡಿ ಅಂತ ಕೇಳ್ಕೊಳ್ಳೋಣ ಅಂತ ಹೋಗಿದ್ದೆ. ಆದರೆ ಅಲ್ಲಿ ನಾನು ಭೇಟಿ ಆಗಿದ್ದು ರೋಹಿತ್ನ ಅಲ್ಲ, ಸುರೇಶನ. ಸುರೇಶನ? ಹ್ಞೂ ಹಸ್ಬೆಂಡು, ಅವ್ನ ನಿಜವಾದ ಹೆಸರು ರೋಹಿತ್ ಅಲ್ಲ, ಸುರೇಶ. ಅವ್ನು ಮೋಸ್ತಿದ್ದ ಅರ್ಚನಾ ಅಕ್ಕನ ಮದುವೆ ಆಗ್ತಿದ್ದಾನೆ. ಅವನು ಒಳ್ಳೆ ಹುಡುಗ ಅಲ್ಲ, ದುಡ್ಡಿರೋನು ಅಲ್ಲ, ನಮ್ಮ ಹತ್ರ ಹೇಳಿದೆಲ್ಲ ಸುಳ್ಳು. ನಿಮ್ಮ ಮಾತನ್ನು ನಂಬಕ್ಕೆ ಆಗ್ತಿಲ್ವಲ್ರಿ? ಹಚ್ಬಿಟ್ಟು ಇದಕ್ಕೆಲ್ಲ ಮೂಲ ಕಾರಣ ಯಾರು ಗೊತ್ತಾ? ಯಾರು? ನಿಮ್ಮ ಅತ್ತೆ. ಅವರೇ ರೋಹಿತ್ ಅನ್ನೋ ಕೆಟ್ಟ ವ್ಯಕ್ತಿನ ಹುಡುಕಿ ಬೇಕು ಅಂತ ಅರ್ಚನಾ ಅಕ್ಕ ಜೀವನನ ಹಾಳು ಮಾಡಕ್ಕೆ ಮದುವೆ ಮಾಡಕ್ ಕರ್ಕೊಂಡ್ ಬಂದಿದ್ದಾರೆ. ದೀಪ ಅವರೇ, ನೋಡ್ಕೊಂಡು ಮಾತಾಡ್ತಿದ್ದೀರ ತಾನೆ? ಅಚ್ಚು ಮದುವೆನ ರಾಹುಲ್ ಜೊತೆ ಮಾಡಬೇಕು ಅಂತ ನಾವು ಹೊರಟಿರೋದನ್ನು ನಾನು ಒಪ್ತೀನಿ. ಆದರೆ ಅದಕ್ಕೆ ಈ ಥರ ಎಲ್ಲ ಕೆಲಸ ಮಾಡ್ತಾರೆ ಅಂದರೆ ನಾನು ಅದನ್ನು ನಂಬಲ್ಲ. ಅಲ್ಲ ಹಸ್ಬೆಂಡು, ನಿಮ್ಮ ಅತ್ತಿಗೆ ಬಗ್ಗೆ ಈ ಥರ ಸುಮ್ಮನೆ ಆರೋಪ ಮಾಡೋಕ್ಕಾಗತ್ತಾ ಹೇಳಿ? ಮತ್ತೆ ಯಾಕೆ ಅತ್ತಿಗೆ ಬಗ್ಗೆ ಆ ಥರ ಎಲ್ಲ ಮಾತಾಡಿದ್ದು ನೀವು? ಅಲ್ಲ, ರೋಹಿತ್ ಅನ್ನೋ ಕೆಟ್ಟ ಹುಡುಗನ ನೋಡಿದ್ದು ನಿಮ್ಮ ಅತ್ತಿಗೆನೇ ಅಲ್ವಾ? ಅದಕ್ಕೆ ಯಾರಿಗಾದ್ರೂ ಈ ಅನುಮಾನ ಬರುತ್ತೆ. ಆದರೆ ನಿಮ್ಮ ಅತ್ತಿಗೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವ್ರಿಗೆ ನನ್ನ ಮೇಲೆ ಕೋಪ ಇರ್ಬೋದು, ನಂಗೆ 4 ಮಾತು ಬೈಬೋದು. ಅದಕ್ಕೆ ಅಂತ ನಾನು ಅವ್ರ ಮೇಲೆ ಈ ಥರ ಎಲ್ಲ ಆರೋಪ ಹೊರಿಸಿದ್ರೆ ಆ ದೇವ್ರ ಮೆಚ್ತಾನ? ಸೌಂದರ್ಯ ಮೇಡಮ್ಗೆ ಈ ಮನೆ ಮೇಲೆ, ಈ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪಾಪ ಅರ್ಚನಾ ಅಕ್ಕನ ಜೀವನ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ರೋಹಿತ್ ಒಳ್ಳೆ ಹುಡುಗ ಅಂತ ಅಂದ್ಕೊಂಡು ಈ ಸಂಬಂಧನ ನೋಡಿದ್ದಾರೆ. ಆದರೆ ನಿಮ್ಮ ಅತ್ತಿಗೆ ಆ ಹುಡುಗನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅನ್ಸುತ್ತೆ. ಇರ್ಬೋದು. ರೋಹಿತ್ ವಿಷಯದಲ್ಲಿ ಪಾಪ ನಿಮ್ಮ ಅತ್ತಿಗೆನೆ ಗೊತ್ತಿಲ್ಲದೆ ಮೋಸ ಹೋಗಿದಾರಲ್ವಾ ಹಸ್ಬೆಂಡು? ಹಂಗೆ ಆಗಿರ್ಬೇಕು. ಆದರೆ ನೀವು ಆ ಹುಡುಗನ ವಿಚಾರ ಹೇಳ್ತಿರೋದು ಯಾವುದು ಸುಳ್ಳಲ್ಲ ತಾನೆ? ರಾಹುಲ್ ಜೊತೆ ಅಚ್ಚು ಮದುವೆ ಮಾಡಿಸ್ಬೇಕಂತ ನೀವು ಹಿಂಗೆಲ್ಲ ಹೇಳ್ತಿಲ್ಲ ತಾನೆ? ನಾನು ಯಾಕೆ ಒಂದು ವ್ಯಕ್ತಿ ಬಗ್ಗೆ ಸುಳ್ಳು ಹೇಳಿ ಹಸ್ಬೆಂಡು? ಅವ್ನು ತುಂಬ ಜನಕ್ಕೆ ಮೋಸ ಮಾಡಿದಾನಂತೆ. ಈಗ ಪಾಪ ಅಮ್ಮಾಯಿಗೆ ನಮ್ಮ ಅಕ್ಕ ಸಿಕ್ಕಾಕೊಂಡಿದ್ದಾರೆ.